ಕುಕೀಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾತ್ರೋರಾತ್ರಿ ವಿಷ್ಣುದಾದನ ಸ್ಮಾರಕವನ್ನ ನೆಲಸಮ ಮಾಡಿದ್ದಾರೆ. ಇನ್ನು ಅಭಿಮಾನ ಸ್ಟುಡಿಯೋದಲ್ಲಿದ್ದಂತ ವಿಷ್ಣು ಸ್ಮಾರಕವನ್ನ ತೆರವು ಮಾಡಿದ್ದಾರೆ. ವಿಷ್ಣು ಸ್ಮಾರಕ ನೆಲಸಮದ ವಿರುದ್ಧ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ವಿಷ್ಣು ಸ್ಮಾರಕವನ್ನ ತೆರವು ಮಾಡಿರೋದು ಯಾರು? ಸದ್ಯ ಈ ತೆರವು ಕಾರ್ಯ ಪೊಲೀಸರ ಸಮ್ಮುಖದಲ್ಲೇ ನಡೀತಾ, ಅದೇ ಜಾಗದಲ್ಲಿ ವಿಷ್ಣು ಸಮಾಧಿಯನ್ನ ಕಟ್ಟಬೇಕನ್ನೋದು ವಿಷ್ಣು ಅಭಿಮಾನಿಗಳ ಪ್ಲಾನ್ ಆಗಿತ್ತು. ಬೆಂಗಳೂರಿನಲ್ಲೇ ಸ್ಮಾರಕ ಆಗಬೇಕೆನ್ನುವಂತಹ ಆಸೆಯನ್ನ ಹೊಂದಿದ್ರು ವಿಷ್ಣುದಾದನ ಅಭಿಮಾನಿಗಳು. ಹಲವು ವರ್ಷದಿಂದ ನಟ ಬಾಲಕೃಷ್ಣ ಕುಟುಂಬ ಹಾಗೂ ಅಭಿಮಾನಿಗಳ ನಡುವೆ ಕಿರಿಕಾಗ್ತಾ ಇತ್ತು. ಈ ವಿಚಾರವಾಗಿ ಹಲವು ಬಾರಿ ಸರ್ಕಾರವನ್ನ ಭೇಟಿಯಾಗಿದ್ರು ಅಭಿಮಾನಿಗಳು. ಅವ್ರನ್ನ ಕೊನೆಯದಾಗಿ ನಾವಿದೇ ಸ್ಟುಡಿಯೋದಲ್ಲಿ ಆ ಪ್ರದೇಶದಲ್ಲೇ ಅವ್ರನ್ನ ಬೀಳುಕೊಟ್ಟಿದ್ದು. ಹಾಗಾಗಿ ಆ ಒಂದು ಪ್ರದೇಶದಲ್ಲೇ ಸ್ಮಾರಕ ನಿರ್ಮಾಣ ಆಗಬೇಕೆನ್ನೋ ನಿಟ್ಟಿನಲ್ಲಿ ಹಿಂದಿನಿಂದಲೂ ಕೂಡ ಒಂದಿಷ್ಟು ವಾದ ಪ್ರತಿವಾದ ಜೊತೆಯಲ್ಲಿ ಕಿರಿಕ್ಗಳು ಕೂಡ ಆಗಿತ್ತು. ಸದ್ಯ ಏಕಾಏಕಿಯಾಗಿ ಆ ಸ್ಮಾರಕವನ್ನ ತೆರವು ಮಾಡಿದ್ದಾರೆ. ಹೀಗಾಗಿ ಬಹಳಷ್ಟು ಬೇಸರದಲ್ಲಿದ್ದಾರೆ ಅಭಿಮಾನಿಗಳು ಅದೇ ಜಾಗದಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಮೊದಲು ಅಲ್ಲಿ ಈ ರೀತಿಯಾದಂತಹ ಒಂದು ಸ್ಮಾರಕ ಆಯ್ತು. ಕೊನೆಯದಾಗಿ ಅವರನ್ನ ಬೀಳ್ಕೊಟ್ಟಿರುವಂತಹ ಜಾಗ ಅದು. ವಿಷ್ಣುದಾದನ ಅಭಿಮಾನಿಗಳು ಕಣ್ಣೀರಿನ ಮೂಲಕವಾಗಿ ವಿದಾಯವನ್ನ ಹೇಳಿದ್ರು. ಸದ್ಯ ಏಕಾಏಕಿಯಾಗಿ ನೆಲಸಮ ಆಗಿದೆ, ಎಲ್ಲೆಲ್ಲೂ ಇಲ್ಲ ಸ್ಮಾರಕ ಈಗ. ಹಾಗಾಗಿ ಹೇಗೆ ಈ ತೆರವು ಕಾರ್ಯ ನಡೀತು? ಯಾರ ಸಮ್ಮುಖದಲ್ಲಾಯ್ತು? ಪೊಲೀಸರಿದ್ರ? ಆದ್ರೆ ಬೇರೆ ರೀತಿಯಾದಂತ ಕಾನೂನು ಪ್ರಕ್ರಿಯೆಗಳಲ್ಲಿ ನಡೆದಿತ್ತ? ಹೆಂಗಾಗ್ಬಿಡ್ತು ನೆಲಸಮ ಅನ್ನೋದಾಗಿ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಅನೇಕರು ಕಣ್ಣೀರು ಹಾಕ್ತಿದ್ದಾರೆ. ದೊಡ್ಡ ಸಂಖ್ಯೆಯ ಅಭಿಮಾನಿಗಳನ್ನ ಹೊಂದಿದ್ದಾರೆ ವಿಷ್ಣುದಾದ. ಹಾಗಾಗಿ ಇದೇ ಒಂದು ಸ್ಮಾರಕದ ವಿಚಾರವಾಗಿ ಹಲವು ವರ್ಷಗಳಿಂದ ನಟ ಬಾಲಕೃಷ್ಣ ಕುಟುಂಬ ಮತ್ತು ಅಭಿಮಾನಿಗಳ ನಡುವೆ ಕಿರಿಕಾಗ್ತಿತ್ತು. ಇನ್ನು ಇದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕನ್ನೋದಾಗಿ ಸರ್ಕಾರವನ್ನ ಕೂಡ ಅನೇಕ ಬಾರಿ ಪ್ರಶ್ನೆ ಮಾಡಿದ್ರು ಅಭಿಮಾನಿಗಳು. ಸರ್ಕಾರವನ್ನ ಭೇಟಿಯಾಗಿದ್ರು ಅಭಿಮಾನಿಗಳು. ಕೆಂಗೇರಿ ಬಳಿ ವಿಷ್ಣುವರ್ಧನ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ಹೈಕೋರ್ಟ್ ಆದೇಶದ ಮೇರೆಗೆ ಸ್ಮಾರಕವನ್ನ ತೆರವು ಮಾಡಿದ್ದಾರೆ. ಹೈಕೋರ್ಟ್ ಆದೇಶದ ಮೇರೆಗೆ ವಿಷ್ಣು ಸ್ಮಾರಕವನ್ನ ನೆಲಸಮ ಮಾಡಿರೋದು. ಕೋರ್ಟ್ ಮೆಟ್ಟಿಲೇರಿದ್ದ ವಿಷ್ಣುವರ್ಧನ ಸ್ಮಾರಕ ತೆರವಿನ ಈ ವಿವಾದ ದಿವಂಗತ ಬಾಲಕೃಷ್ಣ ಕುಟುಂಬದಿಂದ ಹೈಕೋರ್ಟ್ಗೆ ಮನವಿಯನ್ನ ಮಾಡಲಾಗಿತ್ತು. ಈ ವಿಚಾರವಾಗಿ ಅಭಿಮಾನ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣುವರ್ಧನ ಈ ಸ್ಮಾರಕ ಏನಿದೆಯಲ್ಲ, ಈ ಸ್ಮಾರಕಕ್ಕೆ 1 ಎಕರೆ ಜಮೀನನ್ನ ಸರ್ಕಾರ ಪಡೆದಿತ್ತು. ಸರ್ಕಾರದಿಂದ ಯಾವುದೇ ಪರಿಹಾರ ಬಾಲಣ್ಣ ಕುಟುಂಬಕ್ಕೆ ಸಿಕ್ಕಿರಲಿಲ್ಲ. ಇದೇ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ದಿವಂಗತ ಬಾಲಕೃಷ್ಣ ಅವರ ಕುಟುಂಬ. ಹಾಗಾಗಿ ಸದ್ಯ ಕೋರ್ಟಿನ ಸೂಚನೆಯ ಮೇರೆಗೆ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ಕೋರ್ಟ್ ಆದೇಶದ ಮೇಲೆ, ಹೈಕೋರ್ಟ್ ಆದೇಶದ ಮೇಲೆಗೆ ಹೀಗಾಗಿ ವಿಷ್ಣು ಸ್ಮಾರಕವನ್ನ ನೆಲಸಮ ಮಾಡಿದ್ದಾರೆ. ಸರ್ಕಾರ ಪಡೆದಿತ್ತು ಜಾಗವನ್ನ, ಬಟ್ ಯಾವುದೇ ರೀತಿಯಾದಂತ ಪರಿಹಾರವನ್ನ ಕೊಡಲಿಲ್ಲ ಅನ್ನುವಂತ ವಿಚಾರವಾಗಿ ನಂತರ ಮತ್ತೆ ಕೋರ್ಟ್ಗೆ ಹೋಗಿ ಕಾನೂನಾತ್ಮಕವಾಗಿ ನೆಲಸಮ ಆಗಿದೆ. ಬಟ್ ಈಗ ಆ ತೆರವು ಮಾಡುವ ಸಂದರ್ಭದಲ್ಲಿ ಪೊಲೀಸರು ಇದ್ರಾ ಇಲ್ವಾ, ಹೇಗ ಪ್ರಕ್ರಿಯೆಗಳು ನಡೀತು? ಮತ್ತೊಂದು ಕಡೆ ದೊಡ್ಡ ಮಟ್ಟದ ವಿವಾದ ಇತ್ತು ಈ ಜಾಗದ ವಿಚಾರವಾಗಿ. ಅಂದ್ರೆ ಅಭಿಮಾನಿಗಳ ಆಗ್ರಹ ಏನು ಅಂತಂದ್ರೆ, ಸೆಪ್ಟೆಂಬರ್ 18ನೇ ತಾರೀಕು, ಡಿಸೆಂಬರ್ 30ನೇ ತಾರೀಕು ನಮಗೆ 2 ದಿನ ಅಲ್ಲಿ ಹೋಗಬೇಕನ್ನೋದು.